ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಾರಿ ಕುಚ್ಚು ಹಾಕೋದಕ್ಕೆ ಯಾವುದೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಮೊದಲಿಗೆ ಸಿಲ್ಕ್ ಥ್ರೆಡನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು KIP ಅನ್ನೋ ಒಂದು ಬ್ರ್ಯಾಂಡಿಂದು. ಇಲ್ಲಿ ಸುತ್ತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಾರ ಚೆನ್ನಾಗಿದೆ ಅಂಥೇಳಿ. ಇದ್ರದ್ದು ಸೈಡ್ ಬಂದು 63 ಹೌದಾ. KIP ಬ್ರ್ಯಾಂಡು ನಾನಿಲ್ಲಿ ತೊಗೊತಾ ಇರೋದು. ಈ ಫುಲ್ ಬಾಕ್ಸಿಗೆ 180 ರೂಪೀಸ್ ನಾನು ಪೇ ಮಾಡಿರೋದು. ಈ ನೆಕ್ಸ್ಟ್ ಒಂದು ಶೇಡ್ ತೋರಿಸ್ತಾ ಇದೆ ನಿಮಗೆ 358. ಈ ಪಿಂಕ್ ಕಲರ್ದು ಶೇಡ್ ಬಂದು ಈ ಶೇಡ್ನ ನೀವು ಯೂಸ್ ಮಾಡಿ ಮತ್ತೆ ಬೇಕಿದ್ರೆ ದಾರನ ತರ್ಬೋದು. ನೆಕ್ಸ್ಟ್ ಇಲ್ಲೇ ಬೇರೆ ಬ್ರ್ಯಾಂಡದು ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ವರ್ಧಾ ಕಂಪ್ನಿದು. ಇದರಲ್ಲೂ ಶೇಡ್ ಕೊಟ್ಟಿದ್ದಾರೆ. ಇದು ಸೇಮ್ ವರ್ಧಾ. ಇದರಲ್ಲಿ ಮತ್ತೆ ಶೇಡ್ ಇಲ್ಲ. ನೀವು ದಾರನ ತೊಗೋಬೇಕಾದ್ರೆ ಸ್ವಲ್ಪ ಶೇಡ್ ಇರೋದನ್ನು ನೋಡಿ ತೊಗೊಂಡ್ರೆ ನಿಮಗೆ ಮತ್ತೆ ದಾರ ಖಾಲಿ ಆದಾಗೆ ಮತ್ತು ತರೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇವೆರಡು ಬಾಕ್ಸನ್ನು ನಾನು ಡಿಫ್ರೆಂಟಾಗಿ ತೊಗೊಂಡಿರೋದು. ಒಂದಕ್ಕೆ 190 ಏನೋ ಪೇ ಮಾಡಿದ್ದೀನಿ, ಒಂದಕ್ಕೆ 180 ಪೇ ಮಾಡಿದ್ದೀನಿ. ನೀವು ಬಿಗಿನರ್ಸ್ ಆದರೆ ಒಂದು ಥ್ರೆಡನ್ನು ಮಾತ್ರ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಬಂದು ನಾನು ಯಾವ್ಯಾವ ರೀತಿ ಬ್ರ್ಯಾಂಡ್ದು ದಾರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ಟಾರ್ ಕಂಪ್ನಿದು. ಇದು ರಾಯಲ್ ಚಾಯ್ಸ್ ಅನ್ನೋದು. ಇದು ಚೆನ್ನಾಗಿ ಬರುತ್ತೆ. ಸಿಂಗಲ್ ಪೀಸ್ ಬಂದು ನಿಮಗೆ 20 ರೂಪೀಸ್ಗೆ ಒಂದು ಸಿಗುತ್ತೆ. ಶಾಪಲ್ಲಿ ನೀವು ಕೇಳಿ ತೊಗೋಬೋದು. ನೆಕ್ಸ್ಟು ನಾನು ಇವಾಗ ಬಾಕ್ಸ್ ತೋರಿಸಿದ್ನಲ್ಲ ವರ್ಧಾ ಕಂಪ್ನಿ. ಇದು ವರ್ಧಾ. ಇದು ಥ್ರೆಡ್ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಬುಲೆಟು ಚಾಂತಾರ ಅನ್ನೋಂಥದ್ದು ಚೆನ್ನಾಗಿ ಬರುತ್ತೆ. ನನಗಿಲ್ಲಿ ನಾವು ನಿಯರ್ ಇರೋಂಥ ಶಾಪಲ್ಲಿ ದೊರಲಿಲ್ಲದಕ್ಕೆ ನಾನೀಗ ಯಾವುದು ದೊರೆಯುತ್ತೆ ಅದನ್ನೇ ತೊಗೊಂಡಿದ್ದೀನಿ. KIPನೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಥ್ರೆಡ್ಡು. ಇದು ಬಂದು ಲೇಸು. ಇದು ಬಂದು ನಾನು 20 ರೂಪಾಯಿಗೆ 1 ಮೀಟ್ರ್ ತೊಗೊಂಡಿರೋದು. ಇದು ಪ್ರಾಕ್ಟೀಸಿಗೆ ಅಂತೇಳಿ ತೊಗೊಂಡಿರೋದು. ನೀವು ಬಿಗಿನರ್ಸ್ ಆದರೆ ಲೇಸನ್ನು ಪ್ರಾಕ್ಟೀಸಿಗೆ ಅಂತೇಳಿ ತೊಗೋಬೋದು, ಅಥವಾ ಫಾಲ್ಸನ್ನಾದರೂ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟು ಸೀಸರು ಮತ್ತು ಟ್ರಿಮ್ಮರು. ಟ್ರಿಮ್ಮರಿಗೆ 20 ರೂಪಾಯಿ ಎಲ್ಲ ಕೊಟ್ಟರೆ ಸಿಗುತ್ತೆ. ದೊಡ್ಡದು 30 ರೂಪಾಯಿ ಸಿಗುತ್ತೆ ನಿಮಗೆ. ಇದು ಬಂದು ಫ್ಯಾಬ್ರಿಕ್ ಗ್ಲೂ. ಇದು ಬಂದು 30 ರೂಪಾಯಿದು. ನಾನು ಇನ್ನೊಂದು ಚಿಕ್ಕ ತೊಗೊಂಡಿದ್ದೀನಿ. ಚಿಕ್ಕದಾದರೆ ನಿಮಗೆ 15 ರೂಪಾಯಿ ಸಿಗ್ಬಿಡುತ್ತೆ. ಇದು ಬಂದು ನೀಡಲ್. ಆರಿ ವರ್ಕ್ ನೀಡಲ್ ಅಂದರೂ ನಿಮ್ಗೆ ಸಹ ಕೊಡ್ತಾರೆ. ಕ್ರೋಶಾ ನೀಡಲ್ ಅಂದ್ರೂ ನಿಮಗೆ ಈ ನೀಡಲ್ನ ಕೊಡ್ತಾರೆ. ಇದು ಬಂದು 7.095 mm. ನೆಕ್ಸ್ಟ್ ಬಂದು 10.75 mm. ಅದರ ನೆಕ್ಸ್ಟು 12.6 mm ಅನ್ನುವಂಥ 3 ನೀಡಲ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ನೀವು ಬಿಗಿನರ್ಸ್ ಆದರೆ 10.075 mm ಒಂದನ್ನೇ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದರದ್ದು ನೀವು ಶಾರ್ಪ್ನೆಸ್ಸು ಅಂದರೆ ಮುಂದಿಂದು ತುದಿ ಭಾಗವನ್ನು ನೀವು ಇಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿದೆ ಅಂತ. ನಾವು ಮ್ಯಾಟ್ ಗೀಟ್ ಹೆಣೆಕೆಲ್ಲ ಯೂಸ್ ಮಾಡ್ತೇವಲ್ಲ ಅದೇ ರೀತಿ ಸೂಜನು, ಬಟ್ ಆದರೆ ಚಿಕ್ಕದಾಗಿರುತ್ತೆ. ಅದರದ್ದು ಮುಂದಿನ ಕೊಂಡಿ ಬಂದು ಚಿಕ್ಕದಾಗಿರುತ್ತೆ. ನಿಮಗೆ ಇಲ್ಲಿ ಕಾಣ್ತಿದ್ದೇನೋ ಇಲ್ವೋ ತೋರಿಸ್ತಾ ಇದ್ದೀನಿ ನೋಡಿ, ಜೂಮ್ ಹಾಕಿ. ಈ ನಿಡಲ್ಗಳನ್ನ ಬಳಸಿ ನಾವು ಕ್ರೋಶಾ ಡಿಸೈನ್ನ ಮಾಡ್ಬೋದು. ನೆಕ್ಸ್ಟ್ ಬಂದು ಬಿಗ್ ಐ ನೀಡಲ್ಲು. ಇದರಲ್ಲಿ ನಾವು 140, 200 ಎಳೆಗಳ ದಾರಗಳನ್ನೆಲ್ಲ ಹಾಕ್ಕೋಬೋದು. ಮತ್ತು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದು ಐ ಬಂದು ದೊಡ್ಡದಾಗಿರೋವಂಥ ನೀಡಲ್ಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ. 3 ನೀಡಲ್ನ ನಾನು ತೊಗೊಂಡಿದ್ದೀನಿ. ಇದು ಬಂದು ಸಣ್ಣದು ಹೆಮ್ಮಿಂಗೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೇವಲ್ಲ ಅದೇ ನೀಡಲ್ಲು. ಅದಕ್ಕೆ ಜರಿ ಥ್ರೆಡ್ನ ಪೋಣಿಸ್ಕೊಳ್ಳೋಕೆ ಬೇಕಾಗುತ್ತಂತ ತೊಗೊಂಡಿದ್ದೀನಿ. ಇದು ಬಂದು ಜರಿ ಥ್ರೆಡ್ಡು ನನ್ನ ಹತ್ರ ಖಾಲಿ ಆಗಿಬಿಟ್ಟಿದೆ. ತಂದಮೇಲೆ ಇದರ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಇದಕ್ಕೂ ಸಹ ನಂಬರ್ ಇದೆ 701 ಅಂತೇಳಿ. ಇದು ಬಂದು ಬೀಡ್ಸು. ರೌಂಡ್ ಬೀಡ್ಸ್ ಒಳಗೆ ಸುಮಾರು ಡಿಸೈನ್ ಸಿಗುತ್ತವೆ. ನಾನಿಲ್ಲಿ ಕೆಲವೊಂದಿಷ್ಟು ಡಿಸೈನ್ ತೊಗೊಂಬಂದಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಚಕ್ರ ಬೀಡ್ಸು, ರೈಸ್ ಬೀಡ್ಸು, ರಿಂಗ್ ಬೀಡ್ಸು ಅದಾ ರೈಸ್ ಬೀಡ್ಸು. ನೆಕ್ಸ್ಟ್ ಬಂದು ರಿಂಗ್ ಬೀಡ್ಸು. ರಿಂಗ್ ಬೀಡ್ಸಲ್ಲೇ 2 ಥರದ್ದು ನಾನು ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಇದೆ ಐ ಬಂದು, ಇನ್ನೊಂದು ದೊಡ್ಡ ಐದು. ಇದಾದಮೇಲೆ ಚಕ್ರ ಬೀಡ್ಸು. ಇದಾದಮೇಲೆ ಡ್ರಮ್ ಬೀಡ್ಸ್ ಅಂತೇಳಿ ಕರೀತಾರಲ್ಲ ಅದು ಡ್ರಮ್ ಬೀಡ್ಸು. ನಾನು ಇದರಲ್ಲೇ ಸಿಲ್ವರು ಮತ್ತು ಡಲ್ ಗೋಲ್ಡು ಮತ್ತು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇದು ಬಂದು 6 ಎಳೆ ದಾರನ ನಾನು ಇದು ಸುತ್ತಿಟ್ಕೊಂಡಿರೋದು. ಯಾವ ರೀತಿಯಾಗಿ ನಾನು 6 ಎಳೆ ದಾರ ಮಾಡ್ತೀನಿ ಅಂತೇಳಿ ನಿಮಗೆ ಬೇಕಿದ್ದರೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು 6 ಎಳೆ ದಾರಕ್ಕೆ ನಾನು 3 mm ಬೀಡ್ಸ್ನ ಸೇರಿಸ್ಕೊಂಡು ಸುತ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಬೀಡ್ಸ್ನೆಲ್ಲ ನಾನು ಆರ್ಗನೈಸೇಷನ್ ಮಾಡ್ಕೊಳ್ಳೋಕ್ಕೆ ಅಥವಾ ಹೊಂದಿಸಿಟ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ ಬಂದು 40 ರೂಪಾಯಿಗೆ ನನಗೆ ಸಿಕ್ಕಿದೆ. ಈ ಬೀಡ್ಸ್ನ ಇದರೊಳಗೆ ಹಾಕಿಡೋದ್ರಿಂದ ಅಲ್ಲಿ ಇಲ್ಲಿ ಕಳೆದು ಹೋಗಲ್ಲ ಮತ್ತು ಮಿಕ್ಸ್ ಆಗಲ್ಲ ಅಂಥೇಳಿ ನಾನು ಇವಾಗ ಹಾಗೆ ಪ್ಯಾಕೆಟ್ನ ಇಟ್ಕೊಳ್ತಿದ್ದೀನಿ.
ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅದನ್ನು ಬಾಕ್ಸಿಗೆ ಕ್ಲೀನಾಗಿ ಹಾಕಿಟ್ಕೊತೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಬೀಡ್ಸು ಯಾವ್ಯಾವ ಎಲ್ಲಿದೆ ಅಂತೇಳಿ ಬೇಗ ಸಿಗುತ್ತೆ, ಮತ್ತು ಕೆಲಸನೂ ನಮಗೆ ಈಸಿ ಆಗುತ್ತೆ, ಕಳೆದು ಹೋಗೋಲ್ಲ ಬೀಡ್ಸ್ ಎಲ್ಲ ಅಂಥೇಳಿ ಈ ರೀತಿಯಾಗಿ ನಾವು ಒಂದು ಸೇಫಾಗಿ ಬಾಕ್ಸ್ ತೊಗೊಂಡು ಬೀಡ್ಸ್ನೆಲ್ಲ ಹಾಕಿಟ್ಕೋಬೋದು. ಇವೆರಡು, ಇನ್ನೂ ಒಂದು ಬಾಕ್ಸ್ ಇದೆ ನನ್ನ ಹತ್ರ ಥ್ರೆಡ್ಡಿಂದು, ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಈ ಥ್ರೆಡ್ ಬಂದು ನಾನು ಡಿಸೈನ್ಸ್ ಹಾಕಿ ಉಳಿದಿರೋ ದಾರಗಳು. ಇದು ಬಂದು ನೆಕ್ಸ್ಟ್ ಕ್ಲಿಪ್ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಡಲ್ ಗೋಲ್ಡ್ ಜರಿ ಥ್ರೆಡ್ಡು ಮತ್ತು ಸಿಲ್ವರ್ ಥ್ರೆಡ್ಡನ್ನು, ಹಾಗೆ ಇದು ಖಾಲಿಯಾಗಿತ್ತಲ್ಲ ಗೋಲ್ಡು, ಹಾಗಾಗಿ ಮತ್ತು ಗೋಲ್ಡ್ ಜರಿ ಥ್ರೆಡ್ಡನ್ನು ಸಹ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ನಿಮಗೆ ತೋರಿಸ್ಬೇಕಂತೇಳಿ. ಅದೇ ಸೇಮ್ ಬ್ರ್ಯಾಂಡನ್ನು ನಾನು ತೊಗೊಂಡ್ಬಂದಿದ್ದೀನಿ. ಕೇಳಬೇಕು, ನಾವು ಅಂಗಡಿ ಒಳಗೆ ಕೇಳಿದ್ರೆ ನಿಮಗೆ ಸೇಮ್ ಸಿಗುತ್ತೆ. ಹಾಗೆ ತೊಗೊಳ್ಳುವಾಗ ಥ್ರೆಡ್ ಇರೋವಂಥದ್ದನ್ನು ನೋಡಿ ತೊಗೊಳ್ಬೇಕು. ದಾರದೊಳಗೆ ಥ್ರೆಡ್ ಇರುತ್ತೆ, ಅದನ್ನು ನಾವು ಸ್ವಲ್ಪ ಹಿಂಜಿ ನೋಡಿ ತೊಗೊಳ್ಬೇಕಾಗುತ್ತೆ. ಕೆಲವೊಂದು ಸತಿ ಈ ರೀತಿಯಾಗಿ ವಾಯರ್ ಬಂದುಬಿಡುತ್ತೆ. ವಾಯರ್ ಬಂದರೆ ಏನಾಗುತ್ತೆ ಅಂದರೆ ನಾವು ಕುಚ್ಚು ಕಟ್ಟಿರ್ತೀವಲ್ಲ, ಆ ನಾಟು ಬಿಗಿಯಾಗಿ ಉಳಿಯೋದಿಲ್ಲ. ಹಾಗಾಗಿ ನಾವು ನೋಡಿಬಿಟ್ಟು ತೊಗೊಂಡು ಬರಬೇಕಾಗುತ್ತೆ. ನೆಕ್ಸ್ಟು ಇವು 4 ಕಲರ್ದು ಮತ್ತು ಸಿಲ್ಕ್ ಥ್ರೆಡ್ನ ನಾನು ತೊಗೊಂಬಂದೆ. ಇದು ಬಂದು ನಮಗೆ 230 ಇದೆ ಶೇಡು. ಇದು ಸಿಲ್ವರು, ಇದು ಗ್ರೀನು, ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ತೊಗೊಂಡೆ. ಇದು ಬಂದು ನನಗೆ ಒಂದು ಪೀಸಿಗೆ 20 ರೂಪಾಯಿನೇ ಬಿದ್ದಿದ್ದು. ಬಾಕ್ಸಾಗಿ ತೊಗೊಳೋಕ್ಕೆ ನನ್ನ ಹತ್ರ ಈಗ ಆಲ್ರೆಡಿ ಇತ್ತಲ್ಲ, ಸೊ ಹಾಗೆ 4 ಪೀಸ್ನ ನಾನು ತೊಗೊಂಬಂದೆ. ಇದು ಫ್ಯಾಬ್ರಿಕ್ ಗ್ಲೂವು, ಮತ್ತು ಒಂದು ಚಿಕ್ಕದು ಇರಲಿ ಅಂಥೇಳಿ ಖಾಲಿ ಆಗೋಕ್ಕೆ ಬಂದಿದ್ದರಿಂದ ದೊಡ್ಡದು, ಹಾಗಾಗಿ ಇದೊಂದು ಚಿಕ್ಕದು 15 ರೂಪಾಯಿ ಕೊಟ್ಟು ಫ್ಯಾಬ್ರಿಕ್ ಗ್ಲೂವನ್ನು ತೊಗೊಂಬಂದೆ. ಮತ್ತು ಇದು 3mm ಬೀಡ್ಸು, ಸ್ವಲ್ಪ ಖಾಲಿ ಆಗುತ್ತೆ ಅಂತೇಳಿ ಅದ್ರ ತೊಗೊಂಬಂದೆ. ಮತ್ತು ಸಿಲ್ವರ್ ರೌಂಡ್ ಬೀಡ್ಸ್ನ ಸಹ ತೊಗೊಂಬಂದೆ. ಇದು ಸ್ಟೋನ್ ಚೈನು, ಆರ್ಟ್ಸ್ ಡಿಸೈನ್ಸ್ಗೆಲ್ಲ ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ ಅಂತೇಳಿ ತೊಗೊಂಬಂದೆ. ತಮ್ಮನೇಲಿ ನೀವು ನೋಡಿದಿರಿ 400 ರೂಪಾಯಿ ಖರ್ಚಿನಲ್ಲಿ ನೀವು ಯಾವ ರೀತಿ ಸೀರೆ ಕುಚ್ಚೋದು ಮೆಟೀರಿಯಲ್ನ ತೊಗೋಬೋದು ಅಂಥೇಳಿ ಲೆಕ್ಕಾಚಾರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಬಿಗಿನರ್ಸಿಗೆ ನಾನು ಅಂದಾಜು ಲೆಕ್ಕನ ಮಾಡಿರೋದು. ಆರಿ ವರ್ಕ್ ನೀಡಲ್ ಬಂದು 10.75ಗೆ ಒಂದಕ್ಕೆ 30 ರೂಪಿ. ಅದಾದಮೇಲೆ ಸಿಲ್ಕ್ ಥ್ರೆಡ್ಡು ನಾವು ಒಂದು ಬಾಕ್ಸ್ನ ತೊಗೊತೀವಿ ಅಂದರೆ 180 ರುಪೀಸ್ ಬೀಳುತ್ತೆ. ಅದಾದ ನಂತರ ಫ್ಯಾಬ್ರಿಕ್ ಗ್ಲೂ ಚಿಕ್ಕದಿಗೆ 15 ರೂಪಾಯಿ. ಅದಾದಮೇಲೆ ಟ್ರಿಮ್ಮರು 20 ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಹೇಳಿದ್ದೀನಿ. ಅದಾದಮೇಲೆ ಜರಿ ಥ್ರೆಡ್ಡು 20 ರೂಪೀಸ್ಗೆ ಜರಿ ಥ್ರೆಡ್ ಸಿಗುತ್ತೆ. ಅದಾದಮೇಲೆ ಒಂದು ಗೋಲ್ಡು ಕ್ರಾಪರು ಸಿಲ್ವರು ಬೀಡ್ಸು 100 ರೂಪೀಸ್. ಫಾಲ್ಸು ಅಥವಾ ನೀವು ನಂತರ ಗೋಲ್ಡ್ದು ಲೇಸ್ ತೊಗೊಂಡ್ರು 20 ರೂಪಾಯಿ ಸಿಗುತ್ತೆ. ಇದೆಲ್ಲ ಸೇರಿ 400 ರೂಪಾಯಿ ಅಮೌಂಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚ್ ದ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.